ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ವಿ ಜರ್ನಲ್. ಈ ವಿಡಿಯೋದಲ್ಲಿ ಟ್ರಿಬಲ್ ಕ್ರೋಶೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮೊದಲಿಗೆ ಸ್ಲಿಪ್ ನಾಟ್ ಹಾಕೊಂಡು ಆಮೇಲೆ ಚೈನ್ಸ್ ಹಾಕೋಬೇಕು. ಚೈನ್ ರೆಡಿ ಇದೆ. ಇಲ್ಲಿಂದ 4 ಚೈನ್ ಬಿಟ್ಟು 5ನೇ ಚೈನಿಂದ ಸ್ಟಿಚಿಂಗ್ ಶುರು ಮಾಡೋದು. ಈ 4 ಚೈನು ಈ ಥರ ಹೈಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಹಾಗೆ ಇದೊಂದು ಟ್ರಿಪಲ್ ಕ್ರೋಶೆ ಅಂತಾನೆ ಕೌಂಟ್ ಆಗುತ್ತೆ. 1 2 3 4 ಈ ಉಕ್ಕಿಂದ ಸ್ಟಿಚ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಮೊದಲು ಹುಕ್ನ ಯಾರ್ನ್ ಮೇಲ್ಗಡೆಯಿಂದ ಬಳಸಿ ಒಂದು ಸಲ ಆಯಿತು. ನಾವು ಡಬಲ್ ಕ್ರೋಶೆಗೆ ಒಂದೇ ಸಲ ತಗೊಳ್ಳೋದು, ಆದರೆ ಟ್ರಿಪಲ್ ಕ್ರೋಶೆಗೆ ಇದೇ ಥರ ಇನ್ನೊಂದು ಸಲ ತಗೋಬೇಕು, 2 ಸಲ. ಈಗ ಯಾರ್ನ್ ಹುಕ್ ಮೇಲೆ ಇದೆ. ಈಗ ನಾನು 5ನೇ ಚೈನ್ಗೆ ಹುಕ್ ಹಾಕ್ತೀನಿ. ನೋಡಿ, ಈಗ 4 ಲೂಪ್ ಇದೆ ಇಲ್ಲಿ. ಈಗ ಮತ್ತೆ ಈ ಯಾರ್ನ್ ಈ ಒಂದು ಲೂಪ್ ಒಳಗಡೆಯಿಂದ ಎಳ್ಕೋಬೇಕು. ನೋಡಿ, ಯಾರ್ನ್ ಕೆಳಗಡೆಯಿಂದ ಹುಕ್ ಹಾಕಿ ಸ್ವಲ್ಪ ಸೈಡ್ಗೆ ಮಾಡಿ ಮೊದಲನೇ ಲೂಪ್ಗೆ ಮಾತ್ರ ಎಳ್ಕೋಬೇಕು. ಈಗ ಇಲ್ಲಿ 4 ಲೂಪ್ ಇದೆ. ಯಾರ್ನ್ ಓವರ್ ಈ ಮೊದಲು 2 ಲೂಪ್ ಏನಿದೆ, ಈ 2 ಲೂಪ್ ಒಳಗಡೆ ಇದನ್ನು ಎಳಿಬೇಕು. ಈಗ ಇಲ್ಲಿ 3 ಲೂಪ್ ಬಂತು. ಈಗ ಮತ್ತೆ ಈ ಮೊದಲನೇ 2 ಲೂಪ್ ಒಳಗಡೆ ಎಳ್ಕೋಬೇಕು. ಯಾರ್ನ್ ಓವರ್ ಈಗ ಮತ್ತೆ 2 ಲೂಪ್ ಉಳ್ಕೊಂಡಿದೆ. ಹುಕ್ನ ಯಾರ್ನ್ ಕೆಳಗಡೆ ಯಾರ್ನ್ ಓವರ್ ಈ 2 ಲೂಪಿಂದ ಎಳಿಬೇಕು. ಈ 4 ಚೈನ್ ಬಿಟ್ಟಿದ್ದೀವಲ್ಲ, ಇಲ್ಲಿ 3 ಕೂಡ ಬಿಡ್ಬೋದು, 3 ಅಥವಾ 4 ಎಷ್ಟಾದರೂ ಬಿಟ್ಕೋಬೋದು. ಹಾಗೆ ಡಬಲ್ ಕ್ರೋಶನಲ್ಲಿ 2 ಅಥವಾ 3, 2 ಬೇಕಂದ್ರೆ 2 ಬಿಡ್ಬೋದು, 3 ಬೇಕಿದ್ರೆ 3 ಬಿಡ್ಬೋದು. ಈಗ ಇನ್ನೊಂದ್ಸಲ ಹೇಳ್ತೀನಿ. ಹುಕ್ನ ಯಾರ್ನ್ ಮೇಲ್ಗಡೆಯಿಂದ ತಗೊಂಡು ಮತ್ತೆ ಕೆಳಗಡೆ ತಗೊಂಡು 2 ಸಲ ಸುತ್ಕೋಬೇಕು. ಈಗ ಈ ಹುಕ್ನ ಪಕ್ಕದ ಚೈನ್ಗೆ ಹಾಕಿ 4 ಲೂಪ್ ಆಗುತ್ತೆ. 1 2 3 ಇದನ್ನು ಸೇರಿ 4 ಲೂಪ್ ಆಗುತ್ತೆ. ಯಾರ್ನ್ ಕೆಳಗಡೆಯಿಂದ ಚೈನ್ ಒಳಗಡೆ ಒಂದು ಲೂಪ್ ಒಳಗಡೆ ಎಳಿಬೇಕು, ಆ ಚೈನ್ ಒಳಗಡೆ. ಈಗ ಇಲ್ಲಿ 4 ಲೂಪ್ ಇದೆ. ಹುಕ್ನ ಯಾರ್ನ್ ಮೇಲ್ಗಡೆಯಿಂದ ಕೆಳಗಡೆಯಿಂದ ಹಾಕಿ ಈ ಮೊದಲನೇ 2 ಚೈನ್ ಒಳಗಡೆ ಎಳಿಬೇಕು. ಈಗ 3 ಲೂಪ್ ಆಯಿತು. ಮತ್ತೆ ಯಾರ್ನ್ ಓವರ್ ಈ ಮೊದಲನೇ 2 ಲೂಪ್ ಒಳಗಡೆ ಎಳಿಬೇಕು. ಈಗ 2 ಲೂಪ್ ಉಳ್ಕೊಂಡಿದೆ. ಇನ್ನೊಂದ್ಸಲ ಯಾರ್ನ್ ಓವರ್ ಮಾಡಿ ಈ 2 ಲೂಪ್ ಒಳಗಡೆ ಎಳಿಬೇಕು.
ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.